ಕೈಗೆ ಯಾಕೆ ಹೂವು ಕಟ್ಕೊಂಬಂದಿದ್ಯಾ? ಯಾವ ಪೂಜೆ? ಕಪಾಳ ಕೊಡೋದ್ಲ? ಸಾಕ್ಷಿ ಅಂದ್ರೆ ಯಾರು? ಯಾರವರು? ಏನು ಅವಳು ಅಡ್ಡ ಹೆಸರು ಏನು ಅಂತ ಹೇಳ್ರಿ ನೋಡೋಣ. ಇಂಗ್ಲೀಷಾ? ಇಂಗ್ಲೀಷ್ ಸಾಂಗಿ ಮಾಡಿದ್ರ? ನಾಳೆ ಯೂಟ್ಯೂಬಲ್ಲಿ ನೋಡೋ, ಬರ್ತೀಯಾ? ಓಕೆ ಬಾಯ್. ಗಾಯ್ಸ್, ಶಿವಮೊಗ್ಗ ಫುಲ್ಲು ವೆದರ್ ಕೂಲಾಗಿದೆ. ಹನಿ ಮಳೆ ಕೂಡ ಬರ್ತಾ ಇದೆ. ನಾನಿವಾಗ ನಮ್ಮ ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ. ಹಾಗೆ ವಿಡಿಯೋನ ವಾಚ್ ಮಾಡ್ತೀರಿ ಕೊನೆ ತನಕ, ತುಂಬ ಮಜವಾಗಿರುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಂಬಿಡಿ. ಇವಾಗ ನಾನು ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ. ಗಾಯ್ಸ್ ನಮಸ್ತೆ. ಆಲ್ರೆಡಿ ನನ್ನ ಸ್ಕೂಲಿಗೆ ಬಂದಾಯಿತು. ನೋಡಿ ಹಿಂದೆ ಕಾಣಿಸ್ತಿದೆಯಲ್ಲ, ಇದೇ ನಮ್ಮ ಸ್ಕೂಲು. ಇಲ್ಲಿ ನಾನು ಸುಮಾರು 7 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಆ ಕಡೆ ಇನ್ನೂ ಹೊಸ ಬಿಲ್ಡಿಂಗ್ ಎಲ್ಲ ಕಟ್ತಿದ್ದಾರೆ. ಸ್ಕೂಲಲ್ಲಿ ನಾನು ಏನೆಲ್ಲ ವರ್ಕ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇರ್ತೀನಿ. ಹಾಗೆ ವಾಚ್ ಮಾಡ್ತಾ ಇದ್ದೀನಿ. ಸಣ್ಣ ಸಣ್ಣ ಪುಟಾಣಿ ಮಕ್ಕಳು ಪ್ರೇರಣೆ ಇಟ್ಟಿದ್ದಾರೆ. ನಿಮಗೊಂದು ಸಲ ತೋರಿಸ್ಕೊಡ್ತೀನಿ. ಅದು ಆವಾಗ ನಮ್ಮ ಚೈಲ್ಡ್ಹುಡ್ ಕೂಡ ನೆನಪಾಗುತ್ತೆ. ಒಂದು ಸಲ ನೋಡ್ಕೊಂಡ್ಬಂದು ಹೇಗೆ ಗಾಯ್ಸ್, ಇವಾಗ ಫಸ್ಟ್ ಕ್ಲಾಸು ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರಿಗೆ ತೊಗೊಳಕ್ಕೆ ಬಂದಿದ್ದೀನಿ. ನೋಡಿ ಹಿಂದೆ ಮಕ್ಕಳು ಲೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತೀನಿ. ನಾನು ಡ್ಯಾನ್ಸ್ ತೊಗೊಳ್ಳೋ ಅಂಥ ಪ್ಲೇಸಸ್ ಬಂದ್ಬಿಟ್ಟು ನೋಡಿ ಇದೇ ಪ್ಲೇಸಲ್ಲಿ ತೊಗೊಳೋದು. ಇವನ್ ಶಿಷ್ಯ ಆಲ್ರೆಡಿ ಸ್ಪೀಕರ್ ಬಾಕ್ಸ್ನ ತೊಗೊಂಡೋಗಿ ರೆಡಿ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಹಾಂ, ಇಟ್ಬಿಟ್ರೆ ಸಾಕಾ? ಸ್ಪೀಕರ್ ಯಾರು ಆನ್ ಮಾಡ್ತಾರೆ? ನಾನಾ? ತೆಗಿ ಸ್ಪೀಕರ್ ಈ ಜಿಪ್ಪಲ್ಲಿರುತ್ತಾ? ಯಾವ ಜಿಪ್ಪಲ್ಲಿರುತ್ತೆ ಸ್ಪೀಕರು? ಹಾಂ, ಓಪನ್ ಮಾಡು. ಹಾಂ, ಓಪನ್. ನಿಂದು ಯೂನಿಫಾರ್ಮ್ ಎಲ್ಲಿ ನಿಮ್ಮದು? ಗೊತ್ತಿಲ್ವಾ? ಸ್ಕೂಲ್ ಸ್ಟಾರ್ಟ್ ಆಗಿ 3 months ಆಯ್ತು ಆಲ್ರೆಡಿ. ಯೂನಿಫಾರ್ಮ್ ಎಲ್ಲಿ ನಿಮ್ಮದು? ಹಾಂ, ಮಮ್ಮಿ ಇವತ್ತು ಬರ್ತಾರಾ? ಏನು ಹೆಸರು ನಿಮ್ಮದು? ಲಕ್ಷ. ಹೌದಾ? ಓಕೆ, ಬೇಡ ಹತ್ರ. ಏನು ಹೇಳು? ಕಪಾಳ ಕೊಡೋದ್ಲ? ಸಾಕ್ಷಿ ಅಂದರೆ ಯಾರು? ಕರ್ಕೊಂಬ. ಕಪಾಳ ಕೊಡಿದ್ರ ಅವರಿಗೆ? ಅವರು ಹೊಡಿದ್ರ? ನಿಜ ಹೇಳಿ, ಏನು ಮಾಡಿದ್ರಿ ಅಂತ? ಯಾರು ಫಸ್ಟು ತಪ್ಪು ಮಾಡಿದ್ದು? ಹೌದಾ? ಬನ್ನಿ ಇಲ್ಲಿ ನಿಂತ್ಕೊ, ಬನ್ನಿ ಇಲ್ಲಿ. ಹಾಂ, ಸಾರಿ ಕೇಳಿ ಫಸ್ಟು. ನೀನು ಕೇಳಿ ಸಾರಿ. ಕೈ ಕೊಡಿ ಇಬ್ರು, ಶೇಕ್ ಹ್ಯಾಂಡ್ ಮಾಡಿ. ಹಾಂ, ವೆರಿ ಗುಡ್. ಹೋಗಿ ಗಲಾಟೆ ಮಾಡಬಾರ್ದು, ಡ್ಯಾನ್ಸ್ ಮಾಡಿ. ಕೈಗೆ ಯಾಕೆ ಹೂವು ಕಟ್ಕೊಂಬಂದಿದ್ಯಾ? ಯಾವ ಪೂಜೆ? ಯಾವ ಪೂಜೆ ಇತ್ತು? ನಾಗರ ಪಂಚಮಿ ಪೂಜೆ ಇತ್ತಾ? ಮತ್ತು ನನಗೆ ವಿಷಯ ಮಾಡಿಲ್ಲ ನಾಗರ ಪಂಚಮಿಗೆ. ಹ್ಯಾಪಿ ನಾಗರ ಪಂಚಮಿ. ಯಾರವರು? ಏನು ಅವಳು ಅಡ್ಡ ಹೆಸರು ಏನು ಅಂತ ಹೇಳ್ರಿ ನೋಡೋಣ. ನಿನ್ನ ಹೆಸರು ಏನು ಅದನ್ನಾದ್ರೂ ಹೇಳು, ಕೈ ಬಿಟ್ಟು. ಅವ್ರೇನಂತ ಕರಿತೀಯಾರೆ? ಅದೇ ಅಡ್ಡ ಹೆಸರು ಯಾವುದು? ಯಾರು ಹೇಳ್ತೀರಾ ಅಡ್ಡ ಹೆಸರು ಯಾವುದು ಅಂತ? ಅವಳದು ಅವಳ ಅಡ್ಡ ಹೆಸರು ಯಾವುದು? ಹಾಂ, ಯಾರು ಅಡ್ಡ ಹೆಸರು ಹೇಳ್ದು? ಇಲ್ಲಿ ಬಂದು ಹೇಳು ಪಕ್ಕದಲ್ಲಿ. ಹೋಗಿ ಮತ್ತೆ. ವೇದಿಕಾ ಅಂತನಾ? ಹಾಂ, ಸರಿ.
Okay, stop. And the winner is girls. ಈ ಸಲ ವಿನ್ ಆಗ್ತೀವರು ಈ ಸಲ ಡ್ಯಾನ್ಸ್ ಅಲ್ಲಿ ಬಾಯ್. ಏನಾಗಿದೆ ಇದು? ಏನಾಗಿದೆ? ಹೇಗೆ ಆಕ್ಸಿಡೆಂಟ್ ಆಯ್ತು? ಬೈಕ್ ಗುದ್ದಿರೋದ? ಏಕೆ? ಕರೆಕ್ಟಾಗಿ ಹೇಳು, ಏನಕ್ಕೆ ಗುದ್ದಿತ್ತು ಅಂತ. ಹಾ, ಯಾವ ಭಾಷೆ ಅದು? ಕರೆಕ್ಟಾಗಿ ಹೇಳು. ಏನಾಯ್ತು ಹೇಳಿ, ಪರವಾಗಿಲ್ಲ. ಹೌದಾ, ಡ್ಯಾನ್ಸ್ ಮಾಡ್ತೀಯ ಇವಾಗ? ಆಯ್ತು, ಮಾಡಿ. Class attention. Class stand at ease. Class attention. Class disperse. Okay, clever hands back, all of you. Go. Guys, ಸ್ಕೂಲ್ ಮುಗೀತು. ಇವಾಗ ಸ್ಕೂಲಿಂದ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಡಿಯಾಗಿ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಡ್ಯಾನ್ಸ್ ಕ್ಲಾಸಲ್ಲಿ ಇನ್ನೂ ಏನೇನು ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ ಅಂತ ನೋಡಿವ್ರಂತೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸ್ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಡ್ಯಾನ್ಸ್ ಕ್ಲಾಸಲ್ಲಿ ನಾನು ಯಾವ ರೀತಿ ಟೀಚ್ ಮಾಡ್ತೀನಿ ಅಂತ ನೋಡಿವ್ರಂತೆ. ಬನ್ನಿ ಡ್ಯಾನ್ಸ್ ಕ್ಲಾಸ್ ಕಡೆ ಹೋಗ್ತೀನಿ. ಡ್ಯಾನ್ಸ್ ಕ್ಲಾಸಲ್ಲಿ ಯಾವ್ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ನಾನು ಯಾವ ರೀತಿ ನಾನು ಪರ್ಫಾರ್ಮೆನ್ಸ್ ಮಾಡಿಸ್ತೀನಿ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ನೋಡಿ ಗಾಯ್ಸ್, ಇದೇ ಡ್ಯಾನ್ಸ್ ಕ್ಲಾಸು. ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬರ್ತಾರೆ. ಸೊ ಇದೇ ಡ್ಯಾನ್ಸ್ ಕ್ಲಾಸು, ನೋಡ್ಕೊಳ್ಳಿ ಒಂದ್ಸಲಿ ಹೇಗಿದೆ ಅಂತ. ಎಲ್ಲ ಮಕ್ಕಳು ಇವಾಗ ಒಳಗಡೆ ಬರ್ತಾ ಇರೋ ಡ್ಯಾನ್ಸ್ ಕ್ಲಾಸ್ ಒಳಗಡೆ. ಸೊ ಅವರಿಗೆ ಅಟೆಂಡೆನ್ಸ್ ಹಾಕಿ ಕಳಿಸ್ತೀವಿ ನಾವು. ಈ ಕೈ ನೋಡಿ ಎಲ್ಲ ಒಳ ಬರ್ತಾ ಇದೆ. ಕುತ್ಕೊಳ್ರೆಲ್ಲ. ಯಾವ ಡ್ಯಾನ್ಸ್ ಮಾಡಿದ್ರಿ ನಿನ್ನೆ? ಸಾಂಗ್ ಯಾವುದು? ಯಾವುದು? ಇಂಗ್ಲೀಷಾ? ಇಂಗ್ಲೀಷ್ ಸಾಂಗಿಗೆ ಮಾಡಿದ್ರಾ? ಕರೆಕ್ಟಾಗಿ ಹೇಳಿ, ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ವಿ? ಗೊತ್ತಿಲ್ಲ? ನೆನಪಿಲ್ವಾ? ಯಾರು ಹೇಳ್ತೀರಾ ಯಾವ ಡ್ಯಾನ್ಸ್ ಮಾಡಿದ್ರಿ ನಿನ್ನೆ ಅಂತ? ಸಾಂಗ್ ಹೆಸರು ಯಾರಿಗೂ ಗೊತ್ತಿಲ್ವಾ? ಕೂತ್ಕೊಳ್ಳಿ. ಮಾಡಿ.
ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗೀತು. ಇವಾಗ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಆಲ್ರೆಡಿ 8 ಗಂಟೆ ಆಗಿದೆ. ಸೊ ತಾವಿ ತೋರಿಸ್ಬಿಡ್ತೀನಿ ಟೈಮ್ ಎಷ್ಟಾಗಿದೆ ಅಂತ ನೋಡಿ. ಟೈಮ್ ಆಲ್ರೆಡಿ 8 ಗಂಟೆ ಆಗಿದೆ. ಇವಾಗ ವರ್ಕೌಟ್ ಮಾಡೋಕ್ಕೆ ಹೋಗ್ತೀನಿ. ಜಿಮ್ಮಲ್ಲಿ ಇವತ್ತು ಯಾವ ವರ್ಕೌಟ್ ಇದೆ, ಯಾವುದಕ್ಕೆ ವರ್ಕೌಟ್ ಮಾಡ್ತೀನಿ ಅಂತ ನೀವೇ ನೋಡಿ. ಜಿಮ್ನಲ್ಲಿ ಅಟ್ಮಾಸ್ಫಿಯರ್ ಯಾವ ರೀತಿ ಇರುತ್ತೆ ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ. ಜಿಮ್ಮೆಲ್ಲ ಯಾವ ರೀತಿ ಇರುತ್ತೆ ಅಂತ. ಬನ್ನಿ ಗೈಸ್, ಜಿಮ್ಮಿಗೆ ಹೋಗೋಣ. ನೋಡಿ ಗೈಸ್, ಇದು ನಮ್ಮ ಡ್ಯಾನ್ಸ್ ಕ್ಲಾಸು. ಇದು ನಮ್ಮ ಡ್ಯಾನ್ಸ್ ಕ್ಲಾಸ್ ಡೋರ್ ಆದರೆ ಇದೇ ನಾನು ಹೋಗುವಂಥ ಜಿಮ್ಮು. ನೋಡಿ ಇಲ್ಲಿ ಫಿಟ್ ಕೇರ್ ಜಿಮ್ಮು. ಇಲ್ಲಿಂದ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊತೀನಿ, ಇಲ್ಲಿಂದ ಜಿಮ್ಮಿಗೆ ಹೋಗ್ತೀನಿ. ಬನ್ನಿ ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ತಮ್ಮಿಡಬೇಕು, ಅವಾಗ ಮಾತ್ರ ಡೋರ್ ಓಪನ್ ಆಗುತ್ತೆ. ಎಸ್, ಓಪನ್ ಆಯಿತು. ನೋಡಿ, ಇವಾಗ ಬನ್ನಿ ವರ್ಕೌಟ್ ಮಾಡೋಣ. ಜಿಮ್ಮಿಗೆ ಬಂದಾಯಿತು. ಇವಾಗ ಫಸ್ಟು ವಾಮಪ್ಪಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ವಾರ್ಮಪ್ ಆಗಿದೆ. ಇವತ್ತು ನಾನು ವರ್ಕೌಟ್ ಮಾಡ್ತಿರೋದು ಬಂದುಬಿಟ್ಟು ಲ್ಯಾಟ್ಸಿಗೆ. ಫಸ್ಟ್ ವರ್ಕೌಟು ಇವಾಗ ಸ್ಟಾರ್ಟ್ ಮಾಡ್ತೀನಿ, ನೋಡ್ತೀನಿ. ಆಲ್ರೆಡಿ ಲಾಸ್ಟ್ ವರ್ಕೌಟಿಗೆ ಬಂದಿದ್ದೀನಿ. ಒಳ್ಳೆ ವರ್ಕೌಟ್ ಆಗಿದೆ. ಬಾಡಿ ಫುಲ್ಲು ವಾರ್ಮ್ ಆಗಿದೆ. ಬಟ್ ಒಂದಂತೂ ನಿಜ, ಲೈಫಲ್ಲಿ ಒಂದ್ಸಲಿನಾದರೂ ಫಿಟ್ನೆಸ್ಸಿಗೆ ಅಡಿಟ್ ಆಗಬೇಕು. ಅಡಿಟ್ ಆಗಿ ನೋಡಿ ಯಾವ ರೀತಿ ಇರುತ್ತೆ ಅಂತ. ಮೈಂಡ್ ಫುಲ್ಲು ರಿಲೀಫ್ ಇರುತ್ತೆ, ಬಾಡಿ ಫುಲ್ಲು ರಿಲ್ಯಾಕ್ಸ್ ಇರುತ್ತೆ. ಇವಾಗ ಲಾಸ್ಟ್ ವರ್ಕೌಟ್ ಮಾಡ್ತಾಯಿದ್ದೀನಿ. ಬಾಡಿಗೂ ಒಳ್ಳೆಯದು, ಇದರಿಂದ ಹೆಲ್ತಿಗೂ ಒಳ್ಳೆಯದು. ಸೊ ನೀವು ಕೂಡ ಫಿಟ್ನೆಸ್ ಮಾಡಿ, ಒಳ್ಳೆ ಫಿಟ್ಟಾಗಿರಿ. ಲೈಫ್ ಲಾಂಗು ಯಾವ ಕಾಯಿಲೆನೂ, ಯಾವ ಸ್ಟ್ರೆಸ್ಸು, ಯಾವುದೇ ತರಹ ಏನು ಇಲ್ದಲೇ ನೀವು ಕೂಡ ಫಿಟ್ಟಾಗ್ಬೋದು. ವರ್ಕೌಟ್ ಎಲ್ಲ ಮುಗ್ದಾಯಿತು. ಅಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾಕಂದರೆ ಜಿಮ್ಮಲ್ಲಿ ಮ್ಯೂಸಿಕ್ ಹಾಕಿರ್ತಾರೆ. ನನ್ನ ವಾಯ್ಸು ಅಷ್ಟು ಕೇಳಿಸೋದಿಲ್ಲ ನಿಮಗೆ. ಎಲ್ಲ ಆಡಿಯನ್ಸು ಸ್ವಲ್ಪ ಕೋಪ್ರೇಟ್ ಮಾಡಿ. ಇವಾಗ ವರ್ಕೌಟ್ ಎಲ್ಲ ಮುಗಿಸಾಯಿತು. ಇವಾಗ ಮತ್ತೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದೀನಿ. ಬಂದಿದ್ದ ರೀಸನ್ ಏನು ಅಂದರೆ, ನನ್ನ ಬ್ಯಾಗ್ ಇರ್ಬೋದು, ನನ್ನ ಡ್ರೆಸ್ ಇರ್ಬೋದು, ಎಲ್ಲರೂ ಕೂಡ ಇಲ್ಲೇ ಬಿಟ್ಟಿರ್ತೀನಿ. ಇಲ್ಲಿಂದ ಈ ಕಡೆ ಜಿಮ್ಮಿಗೆ ಹೋಗಿ ವರ್ಕೌಟ್ ಮುಗಿಸಿ ನಾನು ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗ್ತೀನಿ. ಓಕೆನಾ? ಇವಾಗ ಬನ್ನಿ ಕ್ಲಾಸ್ ಒಳಗಡೆ ಹೋಗಿ. ಆದರೂ ಗಾಯ್ಸ್ ಒಂದು ಹೇಳ್ತೀನಿ, ವರ್ಕೌಟ್ ಎಲ್ಲ ಮುಗಿಸಿ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ಸ್ವರ್ಗಕ್ಕೆ 4 ಮೆಟ್ಲು. ನೋಡಿ, ಎಲ್ಲ ಮಕ್ಕಳು ಕೂಡ ಹೋಗಿದ್ದಾರೆ ಮನೆಗೆ. ಎಲ್ಲರೂ ಮನೆಗೆ ಹೋಗಿದ್ದಾರೆ. ಇವಾಗ ನೋಡಿ, ಲೈಟ್ಸ್ ಆನ್ ಮಾಡಾದ್ಮೇಲೆ ಕ್ಲಾಸ್ ಫುಲ್ಲು ಸಖತ್ತಾಗಿ ಕಾಣಿಸ್ತಿದೆ. ಎಲ್ಲ ಮಕ್ಕಳು ಆಲ್ರೆಡಿ ಹೋಗಿದ್ದಾರೆ. ಇವಾಗ ನಾನು ಒಬ್ಬನೇ ಹೊಡ್ತಿದ್ದೀನಿ. ಟೈಮ್ ಆಲ್ರೆಡಿ 9:30 ಆಗಿದೆ. ಇವಾಗ ಮನೆಗೆ ಹೋಗೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗುತ್ತೆ. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ಬಿಡೋದು, ಹೊರಡೋಣ. ನೋಡಿ, ನಮ್ಮ ಡ್ಯಾನ್ಸ್ ಕ್ಲಾಸ್ ಅವನು ಗಗನು ಅಂತ. ಇವಾಗ ನನ್ನ ಜೊತೆ ಇಷ್ಟೊತ್ತು ತನಕ ವೀಡಿಯೋ ಎಲ್ಲ ಮಾಡಿದ್ದು ಇವನೇ ಜಿಮ್ಮಲ್ಲಿ. ನನ್ನ ಜೊತೆನೇ ಮನೆಗೆ ಹೊರಡ್ತೀಯಾನೆ.
ಒಂದು ಆಯಾಭುಜ ಎತ್ಕೊಂಡು. ಸರಿ ಬರೋಣ ಗಗನ್, ನಾಳೆ ಯೂಟ್ಯೂಬಲ್ಲಿ ನೋಡೋ, ಬರ್ತೀಯಾ? ಓಕೆ ಬಾಯ್. ಹಾಂ, ಗಾಡಿ ಎತ್ಕೊಂಡು ಓಡ್ತಾ ಇದ್ದೀವಿ. ಇಷ್ಟೊತ್ತಾದರೂ ಸಿಟಿ ನೋಡ್ರಿ ಹೆಂಗಿದೆ, ಫುಲ್ಲು. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಒಂದಿನ ಬ್ಲಾಗ್ ಏನಿದೆ ಅದು ನಂದು ಮುಕ್ತಾಯ ಆಗಿದೆ. ನೋಡೋಣ ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನು ಏನೇನು ನಾನು ತೋರಿಸ್ಬೋದು ಅಂತ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ಕೂಡ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಸಪೋರ್ಟ್ ಮಾಡಿದಷ್ಟು ಇನ್ನೂ ತುಂಬ ಚೆನ್ನಾಗಿರುವಂಥ ಕಂಟೆಂಟ್ ಆಗಿರ್ಬೋದು, ಎಲ್ಲದೂ ಕೂಡ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲರೂ ಕೂಡ ಶುಭ ರಾತ್ರಿ.